ಗೆ ನಮ್ಮೆಲ್ಲರ ಆರಾಧ್ಯ ದೈವ ಪರಮ ಪೂಜ್ಯ ಸಿದ್ಧಗಂಗಾ ಶ್ರೀಗಳವರ ಹೆಸರನ್ನು ಇಟ್ಟು ಭಾರತ ಸರ್ಕಾರ ಹೋಮ್ ಮಿನಿಸ್ಟ್ರಿಗೆ ನಾವು ಅಲ್ಲಿಂದ ನಾವೇನು ಮಾಡಿದ್ವಿ, ರಾಜ್ಯ ಸರ್ಕಾರಕ್ಕೆ ಒಂದು ನಿಮ್ಮ ಒಪಿನಿಯನ್ ಕೊಡಿ ಅಂತ ಒಂದು ಕಾಗದ ಬರೆದಿದ್ದೀವಿ. ನಾನೇ ಸ್ವತಃ 4-5 ಸಾರಿ ಹೋಗಿದ್ದೇನೆ. ಅದು ಯಾಕೋ ಏನೋ ಗೊತ್ತಿಲ್ಲ, ಇನ್ನು ಸಿದ್ದರಾಮಯ್ಯನವ್ರಿಗೆ ಅದಕ್ಕೆ ಸೈನ್ ಹಾಕಬೇಕು ಅಂತ ಬಂದಿದೆಯಲ್ಲೋ ಗೊತ್ತಿಲ್ಲ. ನಾನು ಈಗ ನಿನ್ನೆನೂ ಕೂಡ ವಿನಂತಿ ಮಾಡಿದ್ದೀನಿ, ಇವತ್ತು ವಿನಂತಿ ಮಾಡ್ತೀನಿ. ಇಂಥ ಪುಣ್ಯಾತ್ಮನನ್ನು, ಒಬ್ಬ ನಡೆದಾಡುವ ದೇವರ ಹೆಸರನ್ನು ಒಂದು ರೈಲ್ವೆ ಸ್ಟೇಷನ್ಗೆ ಇಡ್ತೀನಿ ಅಂದಾಗ ಯಾರೋ ವೆಂಕಟಾಸೀನ ಮಗದೊಬ್ಬ ಮಾತಾಡ್ತಾನೆ ಅಂತ ಇಂಥದ್ಕೇನಾದ್ರು ನೀವು ತೊಂದರೆ ಕೊಟ್ಟರೆ ನನಗೇನು ಲಾಸ್ ಇಲ್ಲ. ಭಗವಂತ ಎಲ್ಲ ಒಂದು ಕಡೆ ಯಾರಿಗೆ ಲಾಸ್ ಮಾಡಬೇಕು ಅದು ಆಗ್ತದೆ, ಅದಕ್ಕೆ ಅವಕಾಶವನ್ನು ಕೊಡಬೇಡಿ ಅನ್ನುವ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮಾಡೋದಕ್ಕೆ ನಾನೇ ಸ್ವತಃ ಹೋಗಿದ್ದೀನಿ. ಒಂದು ಸಾರಿ ಹೋಗಿಲ್ಲ, 4-6 ಬಾರಿ ಹೋಗಿದ್ದೀನಿ. 90 ಕೋಟಿ ರೂಪಾಯಿಗಳನ್ನು ಈಗಾಗಲೇ ಸ್ಯಾಂಕ್ಷನ್ ಮಾಡಿಸಿ ಟೆಂಡರ್ಗೂ ಕೂಡ ಬಂದಿದೆ. ಇನ್ನೊಂದು 15-20 ದಿನ, ಒಂದು ತಿಂಗಳಲ್ಲಿ ಆ ಕೆಲಸವನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ದೇಶಕ್ಕೆ ವಿದ್ಯೆಯನ್ನು ಕೊಟ್ಟು ಬಡವನ ಮಕ್ಕಳು ಕೂಡ ಸಮಾಜದಲ್ಲಿ ಬದುಕಬೇಕು, ಸಾಮಾನ್ಯ ಬಡವರ ಮಕ್ಕಳು ಕೂಡ ಈ ರಾಷ್ಟ್ರದ ಮೇಲು ಮಟ್ಟಕ್ಕೆ ತರಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದಂಥ ಒಬ್ಬ ಪುಣ್ಯಾತ್ಮನ ನಡೆದವಾಡ ದೇವರ ಹೆಸರಿಡೋದಕ್ಕೆ ನೀವು 5-6 ತಿಂಗಳು ಇಟ್ಕೋತೀರಾ ಅಂದರೆ ಇದು ನಿಮ್ಗೆ ಅಲ್ಲಿವರೆಗೂ ಸರಿ ಹೋಯ್ತದೆ. ಸಂಬಂಧಪಟ್ಟ ಮುಖ್ಯ ಕಾರ್ಯದರ್ಶಿ ಹತ್ರ ಮಾತಾಡಾಯಿತು. ಅವ್ರು ಯಾರೋ ಒಬ್ಬ ಅದೆಂತ ಅವ್ರ ಹೆಸರು ಫೈನಾನ್ಸ್ ಸೆಕ್ರೆಟರಿ ಇದ್ನಲ್ಲಪ್ಪ, ಸುರೇಶ್ ಗೌಡ್ರೆ, ಹತ್ತಿ ಕಾಮತ್ಗೆ ಅವರು ನಮ್ಮ ಜಿಲ್ಲೆಯವರೇ ಮಾಡಬೇಕು ಸರ್, ಏನು ಮಾಡೋದು, ಒತ್ತಡ ಇದೆ ಅಂತಾರೆ. ಇದು ದುರಂತದ ಮಾತು. ಪ್ರಾಯಶಃ ಮುಂದೊಂದು ದಿನ ಅದಕ್ಕೆ ಬೇರೆ ತೆತ್ತಬೇಕಾಯ್ತದೆ. ಅದು ಆಮೇಲೆ ಯೋಚನೆ ಮಾಡ್ತೀನಿ. ಒಂದು ವಿನಂತಿ ಮಾಡ್ತೀನಿ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಂದು ನಾಣ್ಯದ 2 ಮುಖಗಳಾಗಿ ಕೆಲಸ ಮಾಡಬೇಕಾಯ್ತದೆ. 9 ತಿಂಗಳಾಗಿದೆ, ಒಂದೇ ಒಂದು ರಾಜ್ಯ ಸರ್ಕಾರ ಕಾರ್ಯಕ್ರಮಗಳಿಗೆ ನಾನು ಹೋಗೋದಿಲ್ಲ. ಬೇಕಿಲ್ಲ ನೀವು ಮಾಡಿಕೊಡಿ ಅಂತೀನಿ, ನೀವು ಮಾಡಿಕೊಡಿ ಅಂತೀನಿ. ನನಗೇನು ಅದು ಇದ್ದಿಲ್ಲ, ನನಗೆ ಬೇಕು ಕೆಲಸ, ನನಗೆ ಬೇಕು ಈ ಭಾಗದ ಜನರ ಸರ್ವಾಂಗೀಣ ಅಭಿವೃದ್ಧಿ. ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನನ್ನನ್ನು ನಾರ್ತ್ ಈಸ್ಟ್ನ 7 ರಾಜ್ಯಗಳಿಗೆ ನನ್ನನ್ನು ಪ್ರತಿನಿಧಿಯಾಗಿ ಹಾಕಿದ್ದಾರೆ. 5 ರಾಜ್ಯಗಳಿಗೆ ಈಗಾಗಲೇ ನಾನು ಹೋಗಿ ಬಂದಿದ್ದೇನೆ, ಇನ್ನು 2 ರಾಜ್ಯಗಳಿಗೆ ಹೋಗಬೇಕಾಗಿದೆ. ಇದಕ್ಕೆಲ್ಲವನ್ನು ಕಾರಣಪುರ್ತರು ತುಮಕೂರಿನ ಲೋಕಸಭಾ ಕ್ಷೇತ್ರದ ಮತದಾರರು, ಹಿರಿಯರು, ತಾಯಂದಿರು, ನನ್ನ ಯುವಕ ಮಿತ್ರರು ಅನ್ನೋದನ್ನು ನಾನು ಕೇವಲ ತುಮಕೂರಿನಲ್ಲಿ ಮಾತಾಡ್ತಾ ಇಲ್ಲ, ರಾಷ್ಟ್ರದ ಅರುಣಾಚಲ ಪ್ರದೇಶದಲ್ಲಿ ಮಾತಾಡ್ತೀನಿ, ಅಸ್ಸಾಂನಲ್ಲಿ ಮಾತಾಡ್ತೀನಿ, ಜಾರ್ಖಂಡ್ನಲ್ಲಿ ಮಾತಾಡ್ತೀನಿ, ಛತ್ತೀಸ್ಗಢದಲ್ಲಿ ಮಾತಾಡ್ತೀನಿ, ಅಲ್ಲಿಗಿನ ಹೆಚ್ಚಾಗಿ ನೀವು ತ್ರಿಪುರಾದಲ್ಲಿ ಮಾತಾಡ್ತೀನಿ, ಮೇಘಾಲಯದಲ್ಲಿ ಮಾತಾಡ್ತೀನಿ, ಹಿಮಾಚಲ ಪ್ರದೇಶದಲ್ಲಿ ಮಾತಾಡ್ತೀನಿ, ದೇಶದ ಮೂಲೆಗಳಲ್ಲೂ ಕೂಡ ಮಾತಾಡ್ತಾ ಇದ್ದೀನಿ. ಬಂಧುಗಳೇ, ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಒಂದು ನಾಣ್ಯದ 2 ಮುಖಗಳ ಕೆಲಸ ಮಾಡಿದ್ರೆ ಏನೆಲ್ಲವನ್ನು ಸಾಧನೆ ಮಾಡ್ಬೋದು. ಅದನ್ನು ಬಿಟ್ಟು ನೀವೆಲ್ಲ ಒಂದು ಕಡೆ ಯಾವುದೋ ಒಂದು ಇದಕ್ಕೆ ಹೋಗಿ ಬಿದ್ದೋಗ್ಬಿಟ್ಟು ಅದನ್ನು ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸ್ಕೊಂಡು ಕಾಲಹರಣ ಮಾಡ್ತಕ್ಕಂಥ ದಯವಿಟ್ಟು ಇನ್ಮೇಲೆ ನಿಲ್ಲಿಸಿ. ನಿಮ್ಗೆ ಏನು ಇತಿಮಿತಿ ಇದೆ ಅದನ್ನು ಮಾಡಿ. ಎಲ್ಲ ಒಂದು ಕಡೆ ಅಧಿಕಾರಿಗಳು ದಾರಿ ತಪ್ಪುವಂಥ ಕೆಲಸಗಳು ಸಾಕಷ್ಟು ನಡೀತಾ ಇದೆ, ಅದಾಗೋದು ಬೇಡ. ನಾನು ನನ್ನ ರೈಲ್ವೆ ಇಲಾಖೆ ಅಧಿಕಾರಿಗಳನ್ನು ಪ್ರಶಂಸೆ ಮಾಡ್ತೀನಿ. ಪ್ರಾಯಶಃ ಯಾವುದೇ ಕೆಲಸಗಳನ್ನು ಕೊಟ್ಟಾಗ ಪ್ರಾಯಶಃ ಯಾರೋ ಒಬ್ಬರು ನನಗೆ ಫೋನ್ ಮಾಡಿದ್ರು, ನಿಮ್ಮ ಅಧಿಕಾರಿನೇ ಬಂದು ನನ್ನನ್ನು ಕರೆದ್ರಪ್ಪ. ಆ ವ್ಯವಸ್ಥೆ ಆಗಬೇಕಾಗಿದೆ. ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಅಭಿವೃದ್ಧಿ ಆಗೋದು, ಒಬ್ಬರಿಂದ ಎಲ್ಲವೂ ಕೂಡ ಆಗೋದಿಲ್ಲ. ಒಂದು ನಾನು 5 ಕೊಡು 1996ರಿಂದ ರಾಯದುರ್ಗ, ಮಿಡಕ್ಸಿರ, ಪಾವಗಡ, ಕೊರಟಗೆರೆ, ಮಧುಗಿರಿ, ಕೂರುಚೇರಿ ಎಷ್ಟು ವರ್ಷದ ಸ್ವಾಮಿ ನಾನು ಬಂದ ಮೇಲೆ ಇವತ್ತು ಒಂದು ಹಂತಕ್ಕೆ ಬಂದು ಇನ್ನು 2 ವರ್ಷದಲ್ಲಿ ಅದೆಲ್ಲವನ್ನು ಕೂಡ ಪೂರೈಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಒಂದು ಟೇಬಲನ್ನು ಮಾಡ್ತೀನಿ. ಅದೇ ರೀತಿ ತುಮಕೂರಿಂದ ದಾವಣಗೆರೆಗೆ 192 ಕಿಲೋಮೀಟ್ರು, 50 ಕಿಲೋಮೀಟ್ರ್ ಕೂಡ 50 ಎಕರೆನೂ ಕೂಡ ಅಕ್ವಿಸೇಷನ್ ಆಗಿರಲಿಲ್ಲ. 2013-12ರಲ್ಲಿ ಇದಕ್ಕೆ ಸ್ಕೀಮನ್ನು ತಂದಿದ್ದು UPA ಸರ್ಕಾರ. UPA ಸರ್ಕಾರದಲ್ಲಿ ಕೊಟ್ಟಂಥ 10 ಹಲವಾರು ಯೋಜನೆಗಳನ್ನು ನಾವು ಅಧಿಕಾರಿಗಳನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ಕರೆದು ಹೇಳ್ತಾರೆ, ನಮ್ಮನ್ನೆಲ್ಲ ಕರೆದು ಅಭಿವೃದ್ಧಿಯಲ್ಲಿ ರಾಜಕಾರಣ ಮಾಡಬೇಡಿ, ಅಭಿವೃದ್ಧಿಯಲ್ಲಿ ಯಾವುದೇ ಕಾರಣಕ್ಕೆ ಡಿಸ್ಕ್ರಿಮಿನೇಷನ್ ಮಾಡಬೇಡಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟು ಕರ್ನಾಟಕದಲ್ಲಿ ಎಷ್ಟು ಹಳೆಯ ಕಾಮಗಾರಿಗಳಿದ್ದೋ ಅದೆಲ್ಲವನ್ನು ಕೂಡ ಕೈಗೆತ್ತಿಕೊಂಡಿದ್ದೇವೆ. ಎಲ್ಲ ಕೆಲಸಗಳ ಅಂಕಿಅಂಶವನ್ನು ಕೂಡ ನಾನು ರೆಡಿ ಮಾಡಿಸಿದ್ದೀನಿ. ಜೂನ್ 6ನೇ ತಾರೀಕು 9ನೇ ತಾರೀಕು 1 ವರ್ಷ ಆಯ್ತದೆ ನಾನು ಬಂದು. ಆ 1 ವರ್ಷದಲ್ಲಿ ನಾನು ಏನೇನ ಮಾಡಿದ್ದೀನಿ. ಇವತ್ತು ವರ್ಕಿಂಗ್ ವುಮನ್ ಹಾಸ್ಟ್ಲು ಪ್ರಾಯಶಃ ನನಗನ್ನಿಸ್ತದೆ ಬಹುತೇಕ ವಸಂತ ನರಸಾಪುರದಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥ ಬಹುತೇಕ ಹೆಣ್ಣುಮಕ್ಕಳು ಕೆಲಸ ಮಾಡ್ತವೆ.
ಅವ್ರಿಗೆ ಇಳ್ಕೊಳಕ್ಕೆ ಜಾಗ ಇರಲಿಲ್ಲ, ಒಂದು ಬಿಲ್ಡಿಂಗ್ ಇಲ್ಲ. ಈಗಾಗಲೇ ಸಹೋದರಿ DC ಅವ್ರಿಗೆ ಜಾಗ ಕೊಟ್ಟಿದ್ದಾರೆ. 20 ಕೋಟಿ ರೂಪಾಯಿಗಳಲ್ಲಿ ಸುಮಾರು 250ರಿಂದ 300 ಜನ ಹೆಣ್ಣುಮಕ್ಕಳು ಒಂದೇ ಕಡೆ ವಾಸ ಮಾಡ್ತಕ್ಕಂಥ ಅದಕ್ಕೆ ಹಾಸ್ಟೆಲನ್ನು ಭಾರತ ಸರ್ಕಾರ ಕಟ್ಟಿಸ್ಕೊಡ್ತಾ ಇದೆ. ನಿಮ್ಮ ತುಮಕೂರು ಯೂನಿವರ್ಸಿಟಿ ಆಗಿ ಸುಮಾರು ವರ್ಷ ಆಗಿದೆ, ಮೊನ್ನೆ ಅದಕ್ಕೂ 20 ಕೋಟಿ ರೂಪಾಯಿ ಕೊಡಿಸ್ಕೊಟ್ಟಿದ್ದೀನಿ. ನಾನು ಸುರೇಶ್ ಗೌಡರು ಪದೇ ಪದೇ ಮಾತನಾಡ್ತಾ ಇರ್ತಾರೆ, ಅದಕ್ಕೆ ಒಂದು ಡಬಲ್ ರೋಡ್ ಆಗಬೇಕು, ಕೆರೆಗಳಿಗೆ ನೀರನ್ನು ತುಂಬಿಸ್ತಕ್ಕಂಥ ಕೆಲಸಗಳು. 470 ಕೋಟಿ ರೂಪಾಯಿಗಳನ್ನು ಈಗಾಗಲೇ ನನ್ನ ಇಲಾಖೆಯಿಂದ ಕೊಟ್ಟು ಸುಮಾರು 100 ಚೆಕ್ ಡ್ಯಾಮ್ಗಳನ್ನು ಮಧುಗಿರಿ, ಕೊರಟಗೆರೆ, ತುಮಕೂರು ರೂರಲ್ಲು, ಚಿಕ್ಕನಾಯಕನಹಳ್ಳಿ ಕೆಲವಾರು ಭಾಗಗಳಿಗೆ ಈಗಾಗಲೇ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದೇವೆ. ಹಂತ ಹಂತವಾಗಿ ಇವೆಲ್ಲವೂ ಹೋಗ್ತಾ ಇದೆ. ಫ್ಲೋರೈಡ್ ವಾಟ್ರು ಇನ್ನೂ ಕೂಡ ನೀರು ಕುಡಿದ್ರೆ ಬಾಯಿ ಎಲ್ಲವೂ ಕೂಡ ಒಂದು ರೀತಿ ನೋಡೋಕ್ಕಾಗೋದಿಲ್ಲ ಆ ಮಟ್ಟದಲ್ಲಿ. ಇನ್ನೂ ನನ್ನ ಕ್ಷೇತ್ರದಲ್ಲಿ 35 ಹಳ್ಳಿಗಳಿವೆ. ಆ 35 ಹಳ್ಳಿಗಳ ಸರ್ವೆಯನ್ನು ಮಾಡಿಸಿದ್ದೇನೆ, ಮಾಹಿತಿಯನ್ನು ತರಿಸಿದ್ದೇನೆ. ಆ 35 ಹಳ್ಳಿಗಳಿಗೂ ಕೂಡ ಇನ್ನು 1.5-2 ತಿಂಗಳಲ್ಲಿ 8 ಕೋಟಿ ರೂಪಾಯಿಗಳಲ್ಲಿ ಶುದ್ಧ ಕುಡಿಯುವ ನೀರ ವ್ಯವಸ್ಥೆಯನ್ನು ತಾತ್ಕಾಲಿಕವಾಗಿ ಮಾಡ್ತಕ್ಕಂಥದಕ್ಕೆ ತೀರ್ಮಾನವನ್ನು ಕೂಡ ಮಾಡಿ ಭಾರತ ಸರ್ಕಾರದಿಂದ ಅದಕ್ಕೆ ಬಿಡುಗಡೆ ಮಾಡ್ತಾ ಇದ್ದೀವಿ.